ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ಕಂಫರ್ಟ್ ಝೋನ್ ಅನ್ನೋದೇ ಹಾಗೆ, ಅದು ಮನುಷ್ಯನನ್ನು ಯಾವ ರೀತಿಯಾದಂತಹ ಮನಸ್ಥಿತಿಗೆ ತಂದು ಬಿಡುತ್ತೆ ಅಂದರೆ, ಸಾಕಪ್ಪ, ನನಗಿಷ್ಟಿದೆಯಲ್ಲ, ನಾನು ಇದರಲ್ಲೇ ಆರಾಮಾಗಿದ್ದೀನಿ, ನನಗಿನ್ನೇನು ಬೇಕು, ನನಗೆಲ್ಲವೂ ಇದೆ ಅನ್ನೋ ಮನಸ್ಥಿತಿಗೆ ಈ ಕಂಫರ್ಟ್ ಝೋನ್ ನಮ್ಮನ್ನು ತಂದುಬಿಡುತ್ತೆ. ಆದರೆ ಕಂಫರ್ಟ್ ಝೋನನ್ನು ಮೀರಿದವರಿಗೆ ಮಾತ್ರ ಗೊತ್ತಾಗುತ್ತೆ, ಓಹೋ, ನಾವು ಅಂದ್ಕೊಂಡ ಹಾಗೆ ಲೈಫಲ್ಲ, ಲೈಫಲ್ಲಿ ನೋಡೋದು ಬಹಳ ಇದೆ, ದುಡಿಯೋದು ಬಹಳ ಇದೆ, ಗಳಿಸೋದು ಬಹಳ ಇದೆ ಅಂತ ಹೇಳಿ. ಈ ಕಂಫರ್ಟ್ ಝೋನ್ ಅನ್ನೋದು ಎಷ್ಟು ಕೆಟ್ಟದ್ದು ಅನ್ನೋದನ್ನು ಹೇಳಲಿಕ್ಕೆ ನಾನು ನಿಮಗೆ ಇವತ್ತೊಂದು ಸ್ಟೋರಿಯನ್ನು ಹೇಳ್ತೀನಿ. ಒಂದೂರಲ್ಲಿ ಒಬ್ಬರು ಸಾಧುಗಳಿದ್ದರು. ಅವರು ಹಿಮಾಲಯಕ್ಕೆ ತಪಸ್ಸಿಗೆ ಹೊರಟಿದ್ರು. ತಮ್ಮ ಶಿಷ್ಯನ ಜೊತೆಗೆ ಅವರ ಪ್ರಯಾಣ ಸಾಗಿತ್ತು. ದಿನವೆಲ್ಲ ನಡೆದು ರಾತ್ರಿ ಆದರೆ ಯಾರದ್ದಾದರೂ ಮನೆಯಲ್ಲಿ ವಿಶ್ರಾಂತಿ ಪಡೆದು ಮುಂದೆ ಸಾಗುತ್ತಿದ್ದರು. ಹೀಗಿರುವಾಗ ಒಂದು ದಿನ ಪಯಣ ಸಾಗ್ತಿರಬೇಕಾದ್ರೆ ಸಂಜೆ ಆಯಿತು. ದೂರದಲ್ಲಿ ಬಯಲು ಪ್ರದೇಶದಲ್ಲಿ ಒಂದೇ ಒಂದು ಮನೆ ಕಾಣಿಸ್ತು. ಸಾಧುಗಳು ತಮ್ಮ ಶಿಷ್ಯನಿಗೆ ಹೇಳಿದರು, ಅಲ್ಲಿ ಮನೆ ಇದೆ, ಇಂದು ಅಲ್ಲಿಯೇ ತಂಗಿ ನಾಳೆ ಬೆಳಗ್ಗೆ ನಮ್ಮ ಪ್ರಯಾಣ ಮುಂದುವರಿಸೋಣ ಎಂದರು. ಗುರು ಶಿಷ್ಯರು ಹೋಗಿ ಮನೆಯ ಬಾಗಿಲು ಬಡಿದ್ರು. ಒಳಗಡೆಯಿಂದ ಓಡಿ ಬಂದ ಓರ್ವ ವ್ಯಕ್ತಿ ಬಾಗಿಲು ತೆರೆದನು. ಆಗ ಶಿಷ್ಯ ನೋಡಿ, ನಾವು ಸಾಧುಗಳು, ನಾವು ಧ್ಯಾನಕ್ಕೆಂದು ಹಿಮಾಲಯಕ್ಕೆ ಹೊರಟಿದ್ದೇವೆ, ರಾತ್ರಿಯಾಗಿದೆ, ಇಂದು ನಿಮ್ಮ ಮನೆಯಲ್ಲಿಯೇ ಇದ್ದು ನಾಳೆ ಬೆಳಗ್ಗೆ ಇಲ್ಲಿಂದ ಹೊರಡುತ್ತೇವೆ, ನಿಮ್ಮ ಮನೆಯಲ್ಲಿ ನಮಗೆ ತಂಗಲು ಅವಕಾಶ ಕೊಡಿ ಎಂದನು. ಆಗ ಆ ಮನೆಯ ಮಾಲೀಕ ಸರಿ ಬನ್ನಿ ಎಂದು ತಂಗಲು ಅವಕಾಶ ನೀಡಿದನು. ರಾತ್ರಿ ಸಾಧುಗಳು ಮನೆಯ ಮಾಲೀಕನಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದೀರಿ ಅಂತ ಕೇಳಿದರು. ಆಗ ಮನೆಯ ಮಾಲೀಕ, ನಾನು, ನನ್ನ ಪತ್ನಿ, ಮಗ ಮತ್ತು ಹೆಂಡತಿ. ಆ ಮಾಲೀಕ ಹೇಳ್ದ. ಆಗ ಮರು ಪ್ರಶ್ನೆ ಮಾಡಿದ ಸಾಧುಗಳು, ನಿಮ್ಮ ಗದ್ದೆಯೆಲ್ಲ ಯಾಕೆ ಬಯಲಾಗಿದೆ, ಹೊಲದಲ್ಲಿ ಯಾವುದೇ ಬೆಳೆಗಳು ಇಲ್ಲ, ನೀವು ಜೀವನ ಹೇಗೆ ಸಾಗಿಸ್ತೀರಿ ಎಂದು ಮತ್ತೆ ಕೇಳಿದರು. ಆಗ ಮನೆಯಲ್ಲಿದ್ದ ಎಮ್ಮೆಯೊಂದನ್ನು ತೋರಿಸಿ ಆ ಮನೆಯ ಯಜಮಾನ, ಇದೋ ನೋಡಿ, ಈ ಎಮ್ಮೆಯೇ ನಮಗೆ ಜೀವನೋಪಾಯಕ್ಕೆ ದಾರಿ, ಇದು ಕೊಡುವ ಹಾಲು ಮಾರಿ ಜೀವನ ಮಾಡ್ತಿದ್ದೇವೆ ಎಂದನು. ಸಾಧುಗಳು ಅವನ ಮಾತನ್ನು ಕೇಳಿ ಸುಮ್ಮನಾದರು. ನಂತರ ಎಲ್ಲರೂ ಮಲಗಿದರು. ಎಲ್ಲರೂ ಮಲಗಿದ ನಂತರ ಸಾಧುಗಳು ತಮ್ಮ ಶಿಷ್ಯನನ್ನು ಎಬ್ಬಿಸಿ, ನೋಡು, ಆ ಎಮ್ಮೆಯನ್ನು ಕದಿಬೇಕು, ಕದ್ಕೊಂಡು ಬಾ, ಈಗಲೇ ಇಲ್ಲಿಂದ ಹೊರಟು ಹೋಗೋಣ ಎಂದರು. ಆಗ ಶಿಷ್ಯ, ಏನು ಗುರುಗಳೇ, ಕದಿಬಾರ್ದು, ಕಳ್ಳತನ ಮಾಡಬಾರ್ದು, ಸುಳ್ಳುತನ ಹೇಳಬಾರ್ದು ಅಂತ ಹೇಳಿಕೊಟ್ಟ ನೀವೇ ಈಗ ಕದಿ ಎನ್ನುತ್ತಿದ್ದೀರಿ, ಯಾಕೆ ಎಂದನು. ಆಗ ಸಾಧುಗಳು ಅದಕ್ಕೆ ಉತ್ತರ ಕೊಡುತ್ತಾ ಕೂರಲು ಈಗ ಸಮಯ ಇಲ್ಲ, ಬೇಗ ಹೋಗಿ ಆ ಎಮ್ಮೆಯನ್ನು ಕದ್ದುಕೊಂಡು ಬಾ ಎಂದರು. ಗುರುಗಳ ಮಾತು ಮೀರಲಾಗದೆ ಶಿಷ್ಯ ಎಮ್ಮೆಯನ್ನು ಕದ್ದು ಗುರು ಶಿಷ್ಯರಿಬ್ಬರು ಆ ಎಮ್ಮೆಯನ್ನು ತೆಗೆದುಕೊಂಡು ಹೋಗಿ ಪಕ್ಕದೂರಲ್ಲಿದ್ದ ಒಂದು ಆಶ್ರಮದಲ್ಲಿ ಬಿಟ್ಟು ಹಿಮಾಲಯಕ್ಕೆ ಹೋದರು. ಶಿಷ್ಯನ ಮನದಲ್ಲಿ 108 ಪ್ರಶ್ನೆಗಳು ಕಾಡುತ್ತಲೇ ಗೆದ್ದವು. ಯಾಕೆ ಗುರುಗಳು ಕದಿಯಲು ಹೇಳಿದರು ಎಂಬ ಬಗ್ಗೆ ಶಿಷ್ಯ ತಲೆಯಲ್ಲಿ ಹುಳ ಬಿಟ್ಟುಕೊಂಡಿದ್ದನು. ಗುರುವನ್ನು ಕೇಳಲಾಗದೆ ಸುಮ್ಮನೆ ಆಗಿ ಬಿಟ್ಟಿದ್ದನು. ಒಂದು ಕಡೆ ಹಿಮಾಲಯದಲ್ಲಿ ಗುರುಗಳು ಧ್ಯಾನ ಮಾಡಲಾರಂಭಿಸಿ 7-8 ವರ್ಷಗಳು ಕಳೆದವು. ಒಂದು ದಿನ ಶಿಷ್ಯ ತಾವು ಈ ಹಿಂದೆ ತಂಗಿದ್ದ ಅದೇ ಮನೆಯ ಹತ್ತಿರವೇ ಹಾದು ಹೋಗುವ ಅನಿವಾರ್ಯತೆ ಎದುರಾಯಿತು. ಆಗ ಆ ಶಿಷ್ಯ ಮನೆಯ ಬಳಿ ಹೋಗಿ ಅಲ್ಲಿನ ಮಾಲೀಕರಿಗೆ ಭೇಟಿಯಾಗಿ ಅವರ ಯೋಗಕ್ಷೇಮ ವಿಚಾರಿಸಿ ಬರುವ ಸಂಕಲ್ಪ ಮಾಡಿಕೊಂಡು ಮನೆಯ ಹತ್ತಿರ ಬಂದ. ಅಲ್ಲಿ ಅವನಿಗೆ ಅಚ್ಚರಿ ಕಾದಿತ್ತು. ಸಣ್ಣದಾಗಿದ್ದ ಮನೆ ದೊಡ್ಡದಾಗಿದೆ. ಮನೆಯ ಮುಂದೆ ದೊಡ್ಡ ಉದ್ಯಾನವಿದೆ. 3-4 ಕಾರುಗಳು ನಿಂತಿವೆ. ಬಹುಶಃ ಹಳೆಯ ಮಾಲೀಕರು ತಮ್ಮ ಮನೆ ಮಾರಿಕೊಂಡು ಹೋಗಿರಬಹುದು ಎಂದು ಶಿಷ್ಯ ಭಾವಿಸಿದ. ಇರಲಿ, ಹಳೆಯ ಮಾಲೀಕರ ಹೊಸ ವಿಳಾಸವನ್ನಾದರೂ ಪಡೆಯಬೇಕು ಎಂದು ಬಾಗಿಲು ಬಡಿದ. ಒಬ್ಬ ವ್ಯಕ್ತಿ ಬಂದು ಬಾಗಿಲು ತೆರೆದ. ಅರೆ, ನೋಡಿದರೆ ಅದೇ ಹಳೆಯ ಮಾಲೀಕನೇ. ಆಗ ಶಿಷ್ಯನಿಗೆ ಆಶ್ಚರ್ಯ ಉಂಟಾಯಿತು. ನಿಮ್ಮ ಹಳೆ ಮನೆ ಏನಾಯಿತು? ಹೊಲ ಗದ್ದೆಯೆಲ್ಲ ಫಸಲುಗಳಿಂದ ಕಂಗೊಳಿಸುತ್ತಿವೆ, ಇದೆಲ್ಲ ಹೇಗಾಯಿತು ಎಂದು ಶಿಷ್ಯ ಮಾಲೀಕನಿಗೆ ಪ್ರಶ್ನೆ ಮಾಡಿದ. ಆಗ ಮನೆಯ ಮಾಲೀಕ ಹೀಗೆಂದು ಹೇಳಿದ, ನೋಡಿ ಸ್ವಾಮಿ, ನೀವು ಅಂದು ಬಂದಾಗ ನಮ್ಮ ಮನೆಯ ಎಮ್ಮೆ ಕಳುವಾಯಿತು. ಎಮ್ಮೆಯ ಮೇಲೆ ಅವಲಂಬಿತರಾಗಿದ್ದ ನಾವು ಅದು ಕಳುವಾದ ಬಳಿಕ ಕಟ್ಟಿಗೆ ವ್ಯಾಪಾರ ಮಾಡಿದ್ವಿ, ಅದು ಕೈಗೂಡಲಿಲ್ಲ. ನಂತರ ಪೇಟೆಗೆ ಹೋಗಿ ಬೇರೆ ಬೇರೆ ಬೀಜಗಳನ್ನು ತಂದು ಹೊಲದಲ್ಲಿ ನೆಟ್ಟೆವು. ಆ ಫಸಲುಗಳು ಇಂದು ನಮ್ಮನ್ನು ಕೈ ಹಿಡಿದಿವೆ. ಒಂದು ರೀತಿಯಲ್ಲಿ ಎಮ್ಮೆ ಕಳುವಾಗಿದ್ದು ಒಳ್ಳೆಯದೇ ಆಯಿತು. ಎಮ್ಮೆ ಕಳುವಾದ ನಂತರ ನಾವೆಲ್ಲರೂ ಗದ್ದೆಯನ್ನು ಉಳುಮೆ ಮಾಡಲು ಆರಂಭಿಸಿದೆವು. ಯಾರು ಕೈ ಬಿಟ್ಟರೂ ಭೂಮಿ ತಾಯಿ ನಮ್ಮ ಕೈ ಬಿಡಲಿಲ್ಲ. ಈಗ ನಾವು ಸುಖದಿಂದ ಇದ್ದೇವೆ ಎಂದನು. ಆಗ ಶಿಷ್ಯನಿಗೆ ಗುರುಗಳು ಎಮ್ಮೆ ಕದಿಯಲು ಅಂದು ಯಾಕೆ ಹೇಳಿದರು ಎಂದು ಅರಿವಾಯಿತು. ಸ್ನೇಹಿತರೆ, ಈ ಕಥೆಯ ತಾತ್ಪರ್ಯ ಇಷ್ಟೇ. ಜೀವನದಲ್ಲಿ ನಾವು ಬಹಳ ಕಂಫರ್ಟ್ ಝೋನ್ನಲ್ಲಿರ್ತೇವೆ.
ಎಷ್ಟು ಕಂಫರ್ಟ್ ಝೋನ್ ಎಂದರೆ ನಮಗೆ ನಾವೇ ಮೈಗಳ್ಳರಾಗುವಷ್ಟು ಕಂಫರ್ಟ್ ಝೋನ್ನಲ್ಲಿರುತ್ತೇವೆ. ಒಮ್ಮೆ ಆ ಕಂಫರ್ಟ್ ಝೋನ್ನಿಂದ ಹೊರಬಂದು ನಮ್ಮ ಬದುಕು ನೋಡಿದರೆ ಬದುಕಿನಲ್ಲಿ ಹೊಸದನ್ನು ಸಾಧಿಸಬಹುದು, ಹೊಸ ಪ್ರಯೋಗಗಳನ್ನು ಮಾಡಿ ಸಾಧನೆ ಮಾಡಬಹುದು. ಹೀಗಾಗಿ ನಮಗೆ ನಾವೇ ಹಾಕಿಕೊಂಡ ಬೇಲಿಯಿಂದ ಹೊರಬಂದು ಬದುಕು ನೋಡಬೇಕಿದೆ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಂದು ಹೊಸದಾದ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.